ಆಸ್ಪಿರೆಂಟ್ಸ್ ಇವತ್ತು ನಾವು ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳು ಅನ್ನೋ ಚಾಪ್ಟರ್ ಎರಡನೇ ಚಾಪ್ಟರ್ ನೋಡ್ತಾ ಹೋಗ್ತೀವಿ. ಎವಲ್ಯೂಷನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ವಿಕಾಸ ಮತ್ತು ಪರಿಕಲ್ಪನೆ. ಸೊ ಇದು ಜರ್ನಿ ಫ್ರಮ್ ಮ್ಯಾಗ್ನಾ ಕಾರ್ಟಾ ಟು ದಿ ಯೂನಿವರ್ಸಲ್ ಆಫ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಅಂದ್ರೆ ಮಾನವ ಹಕ್ಕುಗಳು ಈ ಒಂದು ಕಾನ್ಸೆಪ್ಷನ್ ಅಥವಾ ಪರಿಕಲ್ಪನೆ ಅಥವಾ ಈ ಒಂದು ವಿಕಾಸ ಎಲ್ಲಿಂದ ಶುರುವಾಯಿತು ಅಂತ ನೋಡ್ತಾ ಹೋದಾಗ ಮ್ಯಾಗ್ನಾ ಕಾರ್ಟಾ ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಬರುತ್ತೆ, ಫ್ರೆಂಚ್ ಡಿಕ್ಲರೇಷನ್ ಬರುತ್ತೆ, ಬಿಲ್ ಆಫ್ ರೈಟ್ಸ್ ಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಬಿಲ್ ಆಫ್ ರೈಟ್ಸ್ ಮತ್ತೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಇಲ್ಲಿಂದ ಶುರು ನೋಡಿದಾಗ ಮೊಟ್ಟ ಮೊದಲನೇದಾಗಿ ನಾವು ದ ಮ್ಯಾಗ್ನಾ ಕಾರ್ಟಾ. What is Magna Carta? What is its importance ಅಂತ ನೋಡ್ತಾ ಹೋದಾಗ the term Magna Carta derived from the Latin word libertarian. It means the great charter or liberties. ಈ ಒಂದು ಮ್ಯಾಗ್ನಾ ಕಾರ್ಟಾ ಅಂತಕ್ಕಂಥ ಪದ ನಾವು ಲ್ಯಾಟಿನ್ ಭಾಷೆಯಿಂದ ನಾವು ಲ್ಯಾಟಿನ್ ನ ಪದವಾದಂತಹ ಲಿಬರ್ಟೇರಿಯನ್ ಅನ್ನೋ ಒಂದು ಪದ ಅಂತ ಕರಿತೀವಿ. ಇದನ್ನ ಮಹಾಸನ್ನದವಂತದ್ದು ಗ್ರೇಟ್ ಚಾರ್ಟರ್ ಅಂತ ಕೂಡ ಕರಿತೀವಿ, ಮತ್ತೊಂದು ಸ್ವತಂತ್ರ ಅಂತ ಕೂಡ ಕರಿತಾ ಹೋಗ್ತೇವೆ. And it is a document establishing the relation between the British kings and the people of the country. ಇದೇನು ಅಂತಂದ್ರೆ ಈ ಬ್ರಿಟನ್ನಿನ ಅರಸ ಮತ್ತೆ ಈ ಒಂದು ಜನರು ಏನಿದ್ದಾರೆ ಅವ್ರ ನಡುವೆ ಇರ್ತಕ್ಕಂಥ ಸಂಬಂಧಗಳನ್ನ ನಿರ್ಧರಿಸ್ತಕ್ಕಂಥ ಬಗ್ಗೆ ಈ ಒಂದು ಕಾಂಟ್ರಾಕ್ಟ್ಸ್ ಗಳು, ಕರಾರುಗಳು ಈ ಒಂದು ಮಹಾ ಸನ್ನದಿನಲ್ಲಿದೆ. ಸೊ ಅಂಡ್ in 1215, the King John signed the Magna Carta. It consisted of 63 clauses. It has the document to limit the power of king. So, ಈ ಮಾನವ ಹಕ್ಕುಗಳ ಬೆಳವಣಿಗೆಯಲ್ಲಿ ಈ ಒಂದು ಇಂಗ್ಲೆಂಡ್ ಅರಸ ಜಾನ್ 1215 ಈ ಕಾಯ್ದೆಗೆ ಸಹಿಯನ್ನ ಮಾಡ್ತಾನೆ. ಇದದೇ ಅಂತ ಒಂದಿಷ್ಟು ಕಥೆ ಇದೆ, ಅದೊಂದು ಚೂರು ನೋಡೋಣ. ಸೊ ಎರಡನೇ ಹೆನ್ರಿ ಆದಂತಹ ಮಗ ಜಾನ್ ದೊರೆ ಆಗಿರ್ತಾನೆ. ಸ್ಪೆಷಲಿ ಈಸ್ ಎ ವೀಕ್ ಕಿಂಗ್. ವಿಶೇಷವಾಗಿ ಇವನು ಬಲಹೀನ ಅರಸನಾಗಿರ್ತಾನೆ. ಆದ್ರೂ ಕೂಡ ಇವನೊಂದು ತುಂಬಾ ಶಕ್ತಿಶಾಲಿಯಾದಂತಹ ಒಂದು ಸರ್ಕಾರನ, ಒಂದು ಗವರ್ನಮೆಂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಥವಾ ಸ್ಥಾಪನೆ ಮಾಡ್ಬೇಕು, ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ. ಆದ್ರೆ ಇವನ ಒಂದು ಅಡ್ಮಿನಿಸ್ಟ್ರೇಟಿವ್ ಇದೆ, ಒಂದು ಆಡಳಿತ ತನ್ನ ಕಂಟ್ರೋಲ್ ಇಂದ ಬಿದ್ದೋಗಿ ಜನರ ಕೈಗೆ ಸಿಕ್ಕಳುತ್ತೆ. ಅಂಡ್ ಇದನ್ನ ಗಮನಿಸಿದಂತಹ ಈ ಬ್ಯಾರನ್ಸ್ ಅಂಡ್ ಕ್ಲರ್ಜೀಸ್, ಬ್ಯಾರನರು ಮತ್ತು ಕ್ಲರ್ಜಿಗಳು ಇವನ ವಿರುದ್ಧ ದಂಗೆಯನ್ನ ಶುರು ಮಾಡ್ತಾರೆ, ಚಳುವಳಿಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇಂತಹ ಚಳುವಳಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗ್ಲಾರ್ದೆ ಈ ಜಾನ್ ದೊರೆ ಏನ್ ಮಾಡ್ತಾನೆ ಅಂತಂದ್ರೆ ಈ ರನ್ನಮಿಡ್ ಅನ್ನೋ ಒಂದು ಪ್ರದೇಶಕ್ಕೆ ಓಡೋಗಿ ಮರೆ ಮಚ್ಕೊಳ್ತಾನೆ, ತಪ್ಸ್ಕೊಂಡು ಓಡೋಗ್ತಾನೆ. ಸೊ ಆದ್ರೂ ಕೂಡ ಬಿಡ್ಲಾರ್ದೆ ಈ ಬ್ಯಾರನರು ಮತ್ತೆ ಕ್ಲರ್ಜಿಗಳು ಏನ್ ಮಾಡ್ತಾರೆ, ಅವನ ಅಡ್ಸ್ಕೊಂಡು ಹೋಗಿ ರನಮೇಡ್ ಅನ್ನೋ ಒಂದು ಪ್ರದೇಶದಲ್ಲಿ ಅವನ ರಾಜನ ಹಿಡ್ಕೊಂಡು ಒತ್ತಾಯ ಪೂರ್ವಕವಾಗಿ ಜೂನ್ 15, 1215 ಅವನ ಕೈಯಿಂದ ಸಹಿಯನ್ನ ಮಾಡಿಸ್ಕೊಳ್ತಾರೆ. ಸೊ ಇದನ್ನ ನಾವು ಬ್ರಿಟನ್ ಸಂವಿಧಾನದ ಬೈಬಲ್ ಅಂತ ಕೂಡ ಕರಿತೇವೆ. ಇಟ್ ಈಸ್ ದ ಬೈಬಲ್ ಆಫ್ ದಿ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೇವೆ. ಸೊ ಇದು ನಿರಂಕುಶ ಅಧಿಕಾರದ ವಿರುದ್ಧ ಇರ್ತಕ್ಕಂಥ ಒಂದು ಮಹಾ ಸನ್ನದಾಗಿದೆ. ಮತ್ತೆ ರಾಜ ಯಾವುದೇ ಕಾರಣಕ್ಕೂ ನಿರಂಕುಶ ಅಧಿಕಾರವನ್ನ ಮಾಡಬಾರ್ದು ಅಂತ ಕೂಡ ಇದು ಹೇಳುತ್ತೆ. ಇನ್ ದಿಸ್ ಕಾಂಟ್ರಾಕ್ಟ್ ದೇರ್ ಇಸ್ ಎ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ದಟ್ ಈಸ್ ನೋ ಒನ್ ಕ್ಯಾನ್ ಇಂಪ್ರಿಸನ್ ವಿಥೌಟ್ ದಿ ಜುಡಿಷಿಯಲ್ ಇನ್ಕ್ವೈರಿ ಆರ್ ಜುಡಿಷಿಯಲ್ ಡಿಸಿಷನ್. ಇದ್ರಲ್ಲಿ ಬಹಳ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಅಂತ ಒಂದು ಸೆಂಟೆನ್ಸ್ ಇದೆ ಅಥವಾ ಸ್ಟೇಟ್ಮೆಂಟ್ ಇದೆ. ಯಾವುದೇ ವ್ಯಕ್ತಿಯನ್ನ ಶಿಕ್ಷೆ ಒಳಪಡಿಸ್ಬೇಕಂದ್ರೆ ನ್ಯಾಯ ವಿಚಾರಣೆ ಮಾಡ್ಬೇಕು ಅಥವಾ ನ್ಯಾಯ ನಿರ್ಣಯವನ್ನ ಮಾಡ್ಲೇಬೇಕು. ಅದನ್ನ ಮಾಡ್ಲಾರ್ದಂಗೆ ಅವನಿಗೆ ಶಿಕ್ಷೆಯನ್ನ ಕೊಡಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಸಿವಿಲಿಯನ್ಸ್ ಇದಾರೆ ಅಂತ ಹೇಳಿ, ನಾಗರಿಕರಿದ್ದಾರೆ ಅಂತ ಹೇಳಿ ಈ ಒಂದು ಸ್ಟೇಟ್ ಅಥವಾ ರಾಜ್ಯ ಅಥವಾ ಗೌರ್ಮೆಂಟ್ ಇದೆ ಹೊರತು ರಾಜ್ಯ ಇದೆ ಅಂತೇಳಿ ಸಿವಿಲಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಸ್ಟೇಟ್ ಅಸ್ತಿತ್ವದಲ್ಲಿರೋದು, ರಾಜ್ಯ ಅಸ್ತಿತ್ವದಲ್ಲಿರೋದೇ ನಾಗರಿಕರಿದ್ದಾರೆ ಅಂತ ಹೊರತು ಇನ್ಯಾವುದೇ ಬೇರೆ ಕಾರಣಗಳಿಂದಲ್ಲ. ದ ಮೇನ್ ಥೀಮ್ ಆಫ್ ದಿಸ್ 15th anniversary, ಈ ಒಂದು 15th anniversary ಮಾಡ್ಕೊಳ್ತಾರೆ. ಸೊ ಈ ಒಂದು 1998 ಮಾಡ್ಕೊಳ್ತಾರೆ, 1998. ಈ 15ನೇ ವಾರ್ಷಿಕೋತ್ಸವದ ಬಹಳ ಮುಖ್ಯವಾದ ಅಂಶ ಅಂದ್ರೆ ಆಲ್ ಹ್ಯೂಮನ್ ರೈಟ್ಸ್ ಫಾರ್ ಆಲ್. ಅಂದ್ರೆ ಪ್ರತಿಯೊಬ್ಬರಿಗೂ
ಮಾನವ ಹಕ್ಕುಗಳು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ಪ್ರತಿಯೊಬ್ಬರಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಸೊ ಇನ್ನು ಬಹಳ ಮುಖ್ಯವಾಗಿ ಒಂದು ಮಹತ್ವದ ಅಂಶನ ಹೇಳ್ತಾರೆ, ದೀಸ್ ರೈಟ್ಸ್ ಆರ್ ಯೂನಿವರ್ಸಲ್ ಅಂಡ್ ಇನ್ಅಲೈನಬಲ್. ಈ ಮಾನವ ಹಕ್ಕುಗಳು ಸಾರ್ವತ್ರಿಕವಾಗಿರ್ತವೆ ಮತ್ತು ಇದನ್ನ ಯಾರು ಪರಭಾರ ಒಬ್ಬರಿಂದ ಒಬ್ಬರು ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಈಗಾಗಲೇ ಹೇಳಿದೆ, ನಾಗರಿಕರಿದ್ದರೆಂದು ರಾಜ್ಯವಿದೆ ಏನೋ ರಾಜ್ಯ ಇದೆ ಅಂತ ನಾಗರಿಕರಿಲ್ಲ. ಅಂಡ್ ಬಹಳ ಮುಖ್ಯವಾಗಿ ಈ ಒಂದು ಮ್ಯಾಗ್ನಾ ಕಾರ್ಟಾ ಅಂದ್ರೆ ಜನರಲ್ ಕೌನ್ಸಿಲ್ ಅಂತ ಕರಿತೀವಿ. ಸಾಮಾನ್ಯ ಸಂಸತ್ತಿನ ಪರ್ಮಿಷನ್ ಇಲ್ದಂಗೆ, ಅನುಮತಿ ಇಲ್ಲದೆ ಯಾವುದೇ ತರದ ಟ್ಯಾಕ್ಸ್ ಹಾಕುವ ಹಾಗಿಲ್ಲ. ಮತ್ತೆ ಈ ಒಂದು ನ್ಯಾಯ ವಿಚಾರಣೆ ಅಂತ ಏನು ಕರಿತೇವೆ, ಇಂಕ್ವೈರಿ, ಜುಡಿಷಿಯಲ್ ಎಂಕ್ವೈರಿಯನ್ನ ಮಾಡ್ಲಾರ್ದಂಗೆ ಯಾರನ್ನೂ ಕೂಡ ಅರೆಸ್ಟ್ ಮಾಡುವಾಗಿಲ್ಲ, ಬಂಧಿಸುವ ಹಾಗಿಲ್ಲ. ಮತ್ತೆ ಜನರ ಯಾವುದೇ ಭೂಮಿ ಮತ್ತು ಸಂಪತ್ತನ್ನು ಕೂಡ ಮುಟ್ಟುಗೋಲು ಹಾಗಿಲ್ಲ ಅಂತ ಹೇಳುತ್ತೆ. ಮತ್ತೆ ಇದು ಜೂರಿ ಟ್ರಯಲ್, ಇವರು ನ್ಯಾಯಸಭಾ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಈ ಜೂರಿ ಟ್ರಯಲ್ ಅಥವಾ ನ್ಯಾಯಸಭಾ ಸದಸ್ಯರ ಒಂದು ಕಾನ್ಸೆಪ್ಟ್ ಅನ್ನ ಜಾರಿಗೆ ತರ್ತಾರೆ. ಸೊ ಟೋಟಲಿ ಒಟ್ಟಾರೆಯಾಗಿ ನಿರಂಕುಶ ಅಧಿಕಾರಿಯ ವಿರುದ್ಧ, ಏನು ಆಟೋಕ್ರಟಿಕ್ ಅಥಾರಿಟಿ ಅಂತ ಕರಿತೀವಿ, ಅದರ ವಿರುದ್ಧ ಇದು ನಿಂತ್ಕೊಳ್ಳುತ್ತೆ, ಅದಕ್ಕೆ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅಂಡ್ ನೆಕ್ಸ್ಟ್ ಒಂದು ನೋಡ್ತಾ ಹೋದಾಗ 1689 ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್, 1689ರ ಹಕ್ಕುಗಳ ಇಂಗ್ಲಿಷ್ ಮಸೂದೆ ಅಂತ ಹೇಳಿ ಕರಿತೇವೆ. ಸೊ ಇದು ಹಕ್ಕುಗಳು ಅಂತಕ್ಕಂಥ ಭಾಷೆಯನ್ನ ಮೊಟ್ಟ ಮೊದಲನಾಗಿ ಉಪಯೋಗಿಸುತ್ತೆ. The Bill of Rights 1688 is an act of the Parliament of England passed on 16 December 1689. ಇದು ಆಕ್ಟ್ ಆಗಿ ಇರುತ್ತೆ 1688 ತನಕ. ಸೊ ಡಿಸೆಂಬರ್ 16, 1689ರಲ್ಲಿ ಇದು ಪಾರ್ಲಿಮೆಂಟ್ ಇಂದ ಪಾಸ್ ಆಗುತ್ತೆ. ಸೊ ಇದು ರೂಲ್ ಆಫ್ ಲಾ ಅಂತ ಕರಿತೀವಿ, ನಿಯಮಗಳ ಆಳ್ವಿಕೆ ಅಂತ ಕೂಡ ಕರಿತಾ ಹೋಗ್ತೇವೆ. ದ ರೈಟ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿಗೆ ಕೆಲವೊಂದು ಹಕ್ಕುಗಳಿದೆ ಅಂತ ಹೇಳಿ ಹೇಳುತ್ತೆ. ಮೊದಲನೇದಾಗಿ, ದ ಕಿಂಗ್ ಶುಡ್ ನಾಟ್ ಕಲೆಕ್ಟ್ ದಿ ಮನಿ ವಿಥೌಟ್ ದಿ ಪರ್ಮಿಷನ್ ಆಫ್ ದಿ ಪಾರ್ಲಿಮೆಂಟ್. ಈ ರಾಜ ಏನಿರ್ತಾನಲ್ವಾ, ಅಥವಾ ರಾಜ್ಯ ಅಥವಾ ರಾಜ ಅಥವಾ ಸರ್ಕಾರ, ಸಂಸತ್ತಿನ ಅನುಮತಿಯನ್ನ ಪಡಿಲಾರ್ದಂಗೆ, ವಿಥೌಟ್ ದಿ ಪರ್ಮಿಷನ್ ಆಫ್ ಪಾರ್ಲಿಮೆಂಟ್, ಯಾವುದೇ ತರದ ಟ್ಯಾಕ್ಸಸ್ ಗಳನ್ನ ಅಥವಾ ಹಣವನ್ನ ಸಂಗ್ರಹ. ಅಂಡ್ ಸೆಕೆಂಡ್ ಒನ್, ಎಲೆಕ್ಷನ್ ಶುಡ್ ಬಿ ಮೇಂಟೈನ್ ಕ್ಲಿಯರ್ಲಿ ಅಂಡ್ ಪೀಸ್ಫುಲಿ. ಸೊ ಈ ಚುನಾವಣೆಗಳಿಂದವಲ್ಲ ಮುಕ್ತವಾಗಿ ನಡಿಬೇಕು ಸಂಸತ್ತು ಹೇಳುತ್ತೆ, ಯಾವುದೇ ತರದ ಗಲಭೆಗಳು ನಡಿಬಾರ್ದು ಅಂತ ಹೇಳುತ್ತೆ. ಅಂಡ್ ಥರ್ಡ್ ಒನ್, ದ ಮ್ಯಾಟರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆರ್ ನಾಟ್ ಟು ಬಿ ಡಿಸ್ಕಸ್ಡ್ ಔಟ್ಸೈಡ್ ಆರ್ ಇನ್ ಕೋರ್ಟ್. ಅಂದ್ರೆ ಈಗಾಗಲೇ ಸಂಸತ್ತಲ್ಲಿ ಏನು ಚರ್ಚೆಗಳಾಗಿರ್ತಾವಲ್ವಾ, ಡಿಸ್ಕಷನ್ಸ್ಗಳು, ಅದನ್ನ ಎಲ್ಲೂ ಕೂಡ ಚರ್ಚೆಯನ್ನ ಮಾಡಬಾರ್ದು, ಯಾರ ಬಳಿಯೂ ಹೇಳಬಾರ್ದು ಅಂತ ಹೇಳುತ್ತೆ. ಅಂಡ್ ನೆಕ್ಸ್ಟ್ ಒನ್, ವಿಥೌಟ್ ದಿ ಪರ್ಮಿಷನ್ ಆಫ್ ಪಾರ್ಲಿಮೆಂಟ್ ಇನ್ ಪೀಸ್ ಟೈಮ್, ಅಂದ್ರೆ ಸಂಸತ್ತಿನ ಅನುಮತಿ ಇಲ್ದಂಗೆ, ಪಾರ್ಲಿಮೆಂಟ್ ನ ಪರ್ಮಿಷನ್ ಇಲ್ದಂಗೆ ಪೀಸ್ ಟೈಮ್ ಅಲ್ಲಿ ನಾವು ಸೈನ್ಯವನ್ನ ಇಡುವಂತಿಲ್ಲ, ಸೊ ಮಿಲಿಟರಿಯನ್ನ ಇಡೋ ಹಾಗಿಲ್ಲ ಅಂತ ಹೇಳುತ್ತೆ. ಅಂಡ್ ಇದು ಹೇಳೋಕ್ಕೂ ಮುಂಚೆ ಬಹಳ ಮುಖ್ಯವಾಗಿ, ಇದು ಯಾವುದೇ ತರದ ಹೊಸ ರೈಟ್ಸ್ ಗಳನ್ನೇನು ಕೊಡಲ್ಲ. ಈಗಾಗ್ಲೇ ಇಂಗ್ಲಿಷರ್ ಏನು ಕೆಲವೊಂದು ಹಕ್ಕುಗಳನ್ನ ಅನುಭವಿಸ್ತಾ ಇದ್ರು, ಅದನ್ನೇ ರಿಪಿಟೇಷನ್ ಮಾಡ್ತಾ ಹೋಗ್ತವೆ. ಯಾವ ಅಂದ್ರೆ ಸಣ್ಣ ಮಟ್ಟದಲ್ಲಿ ನೋಡ್ತಾ ಹೋದಾಗ, ಎ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಕ್ಯಾನ್ ಬಿ ಆರ್ಮ್ಡ್ ವಿತ್ ಸೆಲ್ಫ್ ಡಿಫೆನ್ಸ್. ಅಂದ್ರೆ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಏನಿದ್ರಲ್ವಾ, ಅವರು ತಮ್ಮ ರಕ್ಷಣೆಗಾಗಿ, ತಮ್ಮನ್ನು ತಾವು ಕಾಪಾಡ್ಲಿಕ್ಕೋಸ್ಕರ ಶಸ್ತ್ರಗಳನ್ನ ಹೊಂದಬಹುದಿತ್ತು ಅಂತ ಹೇಳುತ್ತೆ. ಅಂಡ್ ನೆಕ್ಸ್ಟ್ ಒನ್, ಇಟ್ ಅಪೋಸ್ಡ್ ದಿ ಕ್ರೂಯಲ್ ಅಂಡ್ ಅಬ್ನಾರ್ಮಲ್ ಪನಿಷ್ಮೆಂಟ್ ಅಂಡ್ ಸಿಟಿಸನ್ಸ್ ಫಾರ್ ಎಕ್ಸೆಸಿವ್ ಫೈನ್ಸ್. ಅಂದ್ರೆ ಯಾವುದೇ ತರದ ಮಿತಿ ಮೀರಿ ದಂಡವನ್ನ ಹಾಕಬಾರ್ದು, ಅಸಹಜವಂತ ಶಿಕ್ಷೆಗಳನ್ನ ಕೊಡಬಾರ್ದು, ಸೊ ನಾಗರಿಕರಿಗೆ ಈ ತರದ ಶಿಕ್ಷೆಗಳನ್ನ ಕೊಡಬಾರದು ಅನ್ನೋದನ್ನ ಪ್ರತಿಬಂಧಿಸುತ್ತೆ. ಇಟ್ ಗೇವ್ ಜೂರಿ ದ ರೈಟ್ ಟು ಇನ್ವೆಸ್ಟಿಗೇಟ್ ಸೀರಿಯಸ್ ಕ್ರೈಮ್ಸ್. ಸಾಕಷ್ಟು ಗಂಭೀರ ಅಪರಾಧಗಳೇನಿರ್ತಾವಲ್ಲ, ಅದ್ರ ವಿರುದ್ಧ ಈ ನ್ಯಾಯದರ್ಶಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು, ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಹಕ್ಕನ್ನ ಇದು ಕೊಡುತ್ತೆ. ಅಂಡ್ ನೆಕ್ಸ್ಟ್ ಒನ್, ವರ್ಜೀನಿಯಾ ಡಿಕ್ಲರೇಷನ್ ಆಫ್ ರೈಟ್ಸ್, 1776ರ ವರ್ಜೀನಿಯಾ ಹಕ್ಕುಗಳ ಘೋಷಣೆ ಅಂತ ಕರಿತೀವಿ. ಇದು 1776ರಲ್ಲಿ ಸೃಷ್ಟಿ ಆಗುತ್ತೆ. ಈ ಒಂದು ವರ್ಜೀನಿಯಾ ಡಿಕ್ಲರೇಷನ್ ಆಫ್ ರೈಟ್ಸ್ ಅನ್ನ ಮಾಸೂನ್ ಅಂತಕ್ಕಂಥ ವ್ಯಕ್ತಿ ಇದನ್ನ ರೂಪಿಸ್ತಾನೆ. ಸೊ ಸಾಕಷ್ಟು ಕಾಸಸ್ ಗಳಿಂದ, ಹಲವಾರು ಕಾರಣಗಳಿಂದ ಮಾನವ ಹಕ್ಕುಗಳ ಇತಿಹಾಸದಲ್ಲಿ ಇದಕ್ಕೊಂದು ಉತ್ತಮ ಅಂತ ಒಂದು ಸ್ಥಾನವಿದೆ. ಥಾಮಸ್ ಜೆಫರ್ಸನ್ ಬೇಸ್ಡ್ ದಿ 1791 ಬಿಲ್ ಆಫ್ ರೈಟ್ಸ್ ಆನ್ ಒಕೇಶನ್ ಆಫ್ ರೈಟಿಂಗ್ ದಿ
US Declaration of Human Rights. ಸೊ ಈ ಒಂದು ಅಮೆರಿಕ ಸ್ವತಂತ್ರ ಘೋಷಣೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಥಾಮಸ್ ಜಾಫರ್ಸನ್ ಇದನ್ನೇ ಆಧಾರವಾಗಿ ಇಟ್ಕೊಳ್ತಾನೆ, ಯಾವ್ದಾದ್ರು ವರ್ಜಿನಿಯಾ ಹಕ್ಕುಗಳ ಘೋಷಣೆಯನ್ನ. ಸೊ ಇನ್ನೊಂದು ಬಿಲ್ ಆಫ್ ರೈಟ್ಸ್ ಅನ್ನು ಬರಿಬೇಕಾದ್ರೂ ಕೂಡ ಇದನ್ನೇ ಮೂಲಾಧಾರವಾಗಿ ಇಟ್ಕೊಳ್ತಾರೆ. The revolutionary government of France laid the groundwork for the Declaration of Human Rights in 1789. The declaration contained 16 parts that redefined the relationship between human and state. 1789ರಲ್ಲಿ ಫ್ರಾನ್ಸ್ ಕ್ರಾಂತಿಕಾರಿ ಸರ್ಕಾರ ಇತ್ತಲ್ವಾ, ಮಾನವ ಹಕ್ಕುಗಳ ರೈಟ್ಸ್ ಆಫ್ ಮ್ಯಾನ್ ಘೋಷಣೆಯನ್ನು ರೂಪಿಸಬೇಕಾದ್ರೆ ಇದನ್ನೇ ಇಂಪಾರ್ಟೆನ್ಸ್ ಆಗಿ ಇಟ್ಕೊಳ್ತಾರೆ. ಮತ್ತೆ ಇದರಲ್ಲಿ 16 ಭಾಗಗಳಿದಾವೆ. ಇವು ಮಾನವ ಮತ್ತು ರಾಜ್ಯದ ನಡುವೆ ಇರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಅನ್ನ, ಸಂಬಂಧವನ್ನ ರಿಪಿಟೇಟ್ ಮಾಡುತ್ತೆ. ಸೊ ಇಲ್ಲಿ ಇದರಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಸಹಜವಾಗಿ ನ್ಯಾಚುರಲ್ ಆಗಿ ಮಾನವರೆಲ್ಲರೂ ಈಕ್ವಲ್ ಆಗಿರ್ತಾರೆ, ಸರಿಸಮರಾಗಿರ್ತಾರೆ, ಅವರು ತುಂಬಾ ಫ್ರೀ ಆಗಿರ್ತಾರೆ ಮತ್ತು ಕೆಲವೊಂದು ಸ್ವತಂತ್ರಗಳನ್ನು ಹೊಂದಿರ್ತಾರೆ, ಕೆಲವೊಂದು ಲಿಬರ್ಟೀಸ್ ಗಳನ್ನು ಹೊಂದಿರ್ತಾರೆ. ಹುಟ್ಟಿನಿಂದಲೇ ಬೈ ಬಾರ್ನ್ ದೇ ಹ್ಯಾವ್ ಸಮ್ ಇನ್ಹೆರೆಂಟ್ ರೈಟ್ಸ್, ಹುಟ್ಟಿನಿಂದನೇ ಕೆಲವೊಂದು ಹಕ್ಕುಗಳನ್ನು ಅವ್ರು ಪಡೆದಿರ್ತಾರೆ, ಅದನ್ನ ಯಾರು ಕಿತ್ಕೊಳ್ಳೋ ಹಕ್ಕು ಇಲ್ಲ ಅಂತ ಹೇಳ್ತಾರೆ. ಸೊ ರೆಪ್ರೆಸೆಂಟೇಷನ್ ಪರ್ಮಿಷನ್ ಇಲ್ದಂಗೆ ಯಾವುದೇ ತರದ ಶಾಸನಗಳನ್ನ, ಲೆಜಿಸ್ಲೇಚರ್ಸ್ ಗಳನ್ನ ಮಾಡೋದಾಗಿರ್ಬೋದು, ಸಸ್ಪೆನ್ಸ್ ಮಾಡೋದಾಗಿರ್ಬೋದು, ಅಥವಾ ಅದನ್ನ ಜಾರಿಗೆ ತರೋದಾಗಿರ್ಬೋದು ಮಾಡೋ ಹಾಗಿಲ್ಲ ಅಂತ ಹೇಳಿ ಇದರಲ್ಲಿ 7ನೇ ಭಾಗ ಹೇಳುತ್ತೆ. ಅಂಡ್ ನೆಕ್ಸ್ಟ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಮೆರಿಕ ಸ್ವತಂತ್ರ ಘೋಷಣೆ ನೋಡ್ತಾ ಹೋದಾಗ, the Declaration of Independence was a statement adopted by the Continental Congress on July 4, 1776, which announced that the 13 American colonies then at war with Great Britain regarded themselves as independent states and no longer a part of the British Empire. So ಜುಲೈ 4, 1776ರಲ್ಲಿ ಉತ್ತರ ಅಮೆರಿಕಾದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಇದ್ರ ಮೂಲಕ 2ನೇ ಕಾಂಗ್ರೆಸ್ ಅಮೆರಿಕ ಸ್ವತಂತ್ರ ಘೋಷಣೆಯನ್ನ, ಪ್ರಕಟಣೆಯನ್ನ ಕೂಡ ಮಾಡ್ತಾರೆ. ಇದಕ್ಕೆ 13 ರಾಜ್ಯಗಳ 56 ಜನ ಸಹಿಯನ್ನ ಹಾಕ್ತಾರೆ. ಸೊ ಇಲ್ಲಿ ಏನಾಗ್ತಾರೆ ಅಂದ್ರೆ, ಆಲ್ ಹ್ಯೂಮನ್ಸ್ ಕ್ರಿಯೇಟೆಡ್ ಬೈ ಈಕ್ವಲ್, ಮಾನವರೆಲ್ಲರೂ ಕೂಡ ಸಮಾನವಾಗಿ ಹುಟ್ಟಿರ್ತಾರೆ. ಮತ್ತೆ ಅವರು ಅವನ ಒಂದು ಸೃಷ್ಟಿಕರ್ತನಿಂದ, ಸೊ ಪರಭಾರೆ, ಯಾರು ಒಬ್ಬರಿಂದ ಇನ್ನೊಬ್ರು ಕಿತ್ಕೊಳ್ಳಾರದಂತ ಹಕ್ಕುಗಳನ್ನ, ಇನ್ ಅಲೈನಬಲ್ ರೈಟ್ಸ್ ಗಳನ್ನ ಪಡೆದಿರ್ತಾರೆ. ಅವು ಯಾವ ಅಂದ್ರೆ ರೈಟ್ ಟು ಲೈಫ್ ಆಗಿರ್ಬೋದು, ರೈಟ್ ಟು ಹ್ಯಾಪಿನೆಸ್ ಆಗಿರ್ಬೋದು, ಜೀವಿಸುವ ಹಕ್ಕಾಗಿರ್ಬೋದು, ಅಥವಾ ಸಂತೋಷದಿಂದಿರುವ ಹಕ್ಕಾಗಿರ್ಬೋದು. ಸೊ ಆಲ್ ಹ್ಯೂಮನ್ಸ್ ಈಕ್ವಲಿ ಕ್ರಿಯೇಟೆಡ್ ಅಂಡ್ ದೇ ಹ್ಯಾವ್ ಇನ್ ಅಲೈನಬಲ್ ರೈಟ್ಸ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯವಾಗಿ, ಮಾನವನಿಗೆ ಜಸ್ಟ್ ಪವರ್ ಅಂತ ಕರಿತೀವಿ, ನ್ಯಾಯೋಚಿತ ಶಕ್ತಿ ಅಂತ ಹೇಳಿ. ಸೊ ಅವನು ತನ್ನ ಆಲೋಚನೆಯ ಮೂಲಕ ಯಾವ ಸರ್ಕಾರ ಬೇಕು, ಯಾವ್ದು ಬೇಡ, ಮತ್ತು ಅವನ ಗುರಿಗಳೇನು ಅನ್ನೋದನ್ನ ನೋಡ್ತಾ ಹೋಗ್ತಾನೆ. ಅದರೊಟ್ಟಿಗೆ ಈ ಜನರು ಬೇಕಾದ್ರೆ ಯಾವುದೇ ಸರ್ಕಾರವನ್ನ ಬದಲಾಯಿಸುವ, ಆಲ್ಟರ್ ಮಾಡ್ತಕ್ಕಂಥ ಶಕ್ತಿ ಮತ್ತು ಅಬಾಲಿಶ್, ತೊಡೆದು ಹಾಕುವಂತ ಶಕ್ತಿ ಕೂಡ, ಹಕ್ಕು ಕೂಡ ಅವರಿಗೆ ಇರುತ್ತೆ.